ಸೊ ಇದು ನಮ್ಮದು ಫಸ್ಟ್ ಫ್ಲೈಟ್ ಜರ್ನಿ. ಸೊ ಇದು ಸ್ವಲ್ಪ ಹಳೆ ವಿಡಿಯೋ. ಆಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಈಗ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಮ್ಮದು ಫಸ್ಟ್ ಫ್ಲೈಟ್ ಜರ್ನಿ ಬಂದ್ಬಿಟ್ಟು ಏರ್ ಇಂಡಿಯಾ ಫ್ಲೈಟು ಬ್ಯಾಂಗ್ಳೂರು ಟು ಗೋವಾ. ಸೊ ಫಸ್ಟು ಫ್ಲೈಟು ತುಂಬ ಕನ್ಫ್ಯೂಸಲ್ಲಿತ್ತು. ಎಲ್ಲಿ ಬೋರ್ಡಿಂಗ್ ಪಾಸ್ ತೊಗೋಬೇಕು, ಲಗೇಜ್ ಎಲ್ಲಿ ಡ್ರಾಪ್ ಮಾಡಬೇಕು ಅಂತ ಸ್ವಲ್ಪ ನಾನು ಮುಂಚೆನೇ ಬೇರೆ ವೀಡಿಯೋ ನೋಡಿಕೊಂಡು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೆ. ಸೊ ಸ್ವಲ್ಪ ಈಸಿ ಆಯಿತು. ಸೊ ಅಂತೂ ಇಂತೂ ಗೋವಾಗೆ ಲ್ಯಾಂಡ್ ಆಯಿತು. ಗೋವಾಯಿಂದ ನಾವು ಒಂದು ಪ್ರೈವೇಟ್ ಟ್ಯಾಕ್ಸಿ ಮಾಡಿಕೊಂಡು ಮುಂಚೆನೇ ಹೋಟ್ಲು ಬುಕ್ ಮಾಡ್ಕೊಂಡಿದ್ವಿ. ಅದು ಬಂದ್ಬಿಟ್ಟು ಬ್ಲೂ ಮೌಂಟೇನ್ ಅಂತ ಒಂದು ಕಂಪ್ನಿ, ಅದರಲ್ಲಿ ಟೈ ಅಪ್ ಮಾಡಿಕೊಂಡು ಮುಂಚೆನೇ ರೂಮೆಲ್ಲ ಬುಕ್ ಮಾಡಿದ್ವಿ. ಸೊ ಅವರು ಒಳ್ಳೆ ಕಡೆ ರೂಮೆಲ್ಲ ಬುಕ್ ಮಾಡಿಕೊಟ್ಟಿದ್ರು. ಸೊ ಬೀಚ್ ಹತ್ರ ಇದ್ದಿದ್ದರಿಂದ ನೈಟ್ ನೋಡೋಣ ಅಂತ ಹೋಗಿದ್ವಿ. ಬೀಚ್ ನೈಟ್ ವ್ಯೂ ಚೆನ್ನಾಗಿತ್ತು. ಸೊ ನಾವು ಹೋದಾಗ ಸ್ವಲ್ಪ ಜನ ಎಲ್ಲ ಕಮ್ಮಿ ಇತ್ತು. ಸೊ ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಬೀಚ್ ವ್ಯೂ ನೋಡಿಕೊಂಡು ಆಟ ಆಡಿಕೊಂಡು ವಾಪಸ್ ಬಂದ್ವಿ. ಯಾಕಂದರೆ ನಾವು ಮತ್ತೆ ನಾಳೆ ಬೆಳಗ್ಗೆ ಒಂದು 2 ಪ್ಲೇಸಸ್ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಫಸ್ಟು ಬೋಟಿಂಗ್ ಹೋಗಿದ್ವಿ. ಬೋಟಿಂಗು ತುಂಬ ಚೆನ್ನಾಗಿತ್ತು. ಅಲ್ಲಿ ಡಾಲ್ಫಿನ್ ಎಲ್ಲ ತುಂಬ ಹತ್ರದಿಂದ ನೋಡಿದ್ವಿ. ನೀವು ನೋಡ್ತಾ ಇರ್ಬೋದು ಈಗ. ಸೊ ಅಲ್ಲಿಂದ ಫೋರ್ಟ್ ಹೋದ್ವಿ. ಫೋರ್ಟನ್ನ ಸ್ವಲ್ಪ ಹೊತ್ತು ನೋಡಿಕೊಂಡು, ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು. ಜಾಸ್ತಿ ಹೊತ್ತು ನಾವು ಅಲ್ಲಿ ನಿಂತ್ಕೊಳೋಕ್ಕಾಗಲಿಲ್ಲ. ಸೊ ಅಲ್ಲೆಲ್ಲ ಆಟ ಆಡಿಕೊಂಡು ನೋಡಿಕೊಂಡು ವಾಪಸ್ಸು ನಾವೊಂದು ಝೂಗೆ ಹೋದ್ವಿ. ಅದ್ರ ಅಲ್ಲಿಂದ ವಾಪಸ್ ನಾವು ಝೂ ಹೋದ್ವಿ. ಝೂ ಬಿಟ್ಟರೆ ಅನಿಮಲ್ಸೇ ಅಷ್ಟು ಇರಲಿಲ್ಲ. ಇನ್ನೂ ಆಗ್ತಾನೆ ಅದನ್ನು ಇನಾಗ್ರೇಷನ್ ಮಾಡ್ತಾಯಿದ್ರು. ಸೊ ಅದರಿಂದ ಕೋತಿ ಒಂದು ಬಿಟ್ಟರೆ, 1-2 ಜಿಂಕೆ ಬಿಟ್ಟರೆ ಬೇರೆ ಇನ್ನೇನು ಇರಲಿಲ್ಲ. ಅದಕ್ಕೋಸ್ಕರ ನಾವು ತುಂಬ ದೂರ ಹೋಗಿದ್ವಿ. ಅಲ್ಲೇ ನಮ್ಮದು ಹಾಫ್ ಡೇ 1 ಡೇ ವೇಸ್ಟ್ ಆಯಿತು. ಹಾಗೆ ಅಂದಿವೆ ನಾವು ಚರ್ಚನ್ನ ನೋಡಲೇಬೇಕು. ಗೋವಾ ಹೋದ್ಮೇಲೆ ಚರ್ಚ್ ನೋಡ್ತೀವಿ. ಚರ್ಚ್ ನೋಡಿಕೊಂಡು ವಾಪಸ್ಸು ಸ್ವಲ್ಪ ಹೊತ್ತು ಬೀಚಿಗೆ ಬಂದ್ವಿ. ಬೀಚಲ್ಲೆಲ್ಲ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಸನ್ಸೆಟ್ ನೋಡಿಕೊಂಡು ಊಟ ಮಾಡಿಕೊಂಡು ಅಲ್ಲೇ ಟೈಮ್ ಪಾಸ್ ಮಾಡಿದ್ವಿ ಸ್ವಲ್ಪ ಹೊತ್ತು. ನನ್ನ ಮಗ ಅಂತೂ ತುಂಬ ಎಂಜಾಯ್ ಮಾಡ್ದ. ಬಟ್ ಆದರೆ ನಾವು ಗೋವಾಗೆ ಹೋಗ್ತೀವಿ ಅಂದರೆ ಫ್ಯಾಮಿಲಿಗಿಂತ ಫ್ರೆಂಡ್ಸ್ ಜೊತೆ ಹೋಗೋಕ್ಕೆ ಬೆಟರ್. ಫ್ರೆಂಡ್ಸ್ ಜೊತೆ ಹೋಗೋದಷ್ಟು ಮಜಾ ಮಾಡ್ದಂಗೆ ನಾವು ಫ್ಯಾಮಿಲಿಗೆ ಮಜಾ ಮಾಡೋಕ್ಕಾಗಲ್ಲ. ಅದೊಂದು ಗೊತ್ತಾಯಿತು ಗೋವಾದಲ್ಲಿ ನನಗೆ. ಹೋಟ್ಲಲ್ಲೇ ತುಂಬ ಎಂಟರ್ಟೈನ್ಮೆಂಟ್ ಇತ್ತು. ಸೊ ಎಲ್ಲ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಬರೋಕ್ಕೆ ರೆಡಿ ಆದ್ವಿ. ಗೋವಾ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಬೆಂಗಳೂರಿಗೆ ಫ್ಲೈಟಲ್ಲಿ ನಾರ್ಮಲ್ ಕಾಂಪ್ಲಿಮೆಂಟ್ರಿ. ಹೋಗ್ಬೇಕಾದ್ರೆ ಚೆನ್ನಾಗಿತ್ತು ನಮ್ಮ ಏರ್ ಇಂಡಿಯಾ ಫ್ಲೈಟು. ಬರಬೇಕಾದ್ರೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನಮ್ಮ ವಿಸ್ತಾರ ಏರ್ಲೈನ್ಸು ಕಾಂಪ್ಲಿಮೆಂಟ್ರಿಗೆ ಲಂಚ್ ಎಲ್ಲ ಕೊಟ್ಟರು.
ಬಟ್ ಹೋಗ್ಬೇಕಾದ್ರೆ ಇಂಡಿಯನ್ ಏರ್ಲೈನ್ಸಲ್ಲಿ ಏನೂ ಇರಲಿಲ್ಲ, ನೀವು ನೋಡ್ತಾ ಇದ್ದೀರಾ. ಸೊ ನಮ್ಮದು ಫಸ್ಟು ಫ್ಲೈಟ್ ಜರ್ನಿ ತುಂಬ ಚೆನ್ನಾಗಿತ್ತು. ಬಾಯ್, ಮತ್ತು ನೆಕ್ಸ್ಟ್ ವೀಡಿಯೋ ಸಿಗೋಣ.